ಶತಮಾನಗಳಿಂದ ಕೆಲವು ಫ್ಯಾಷನ್ ಪ್ರವರ್ತಿಗಳು ಮತ್ತು ವಿನ್ಯಾಸಕರು ಮಹಿಳೆಯರ ಹಕ್ಕುಗಳ ಹೋರಾಟದಲ್ಲಿ ಪಾತ್ರ ವಹಿಸಿದ್ದಾರೆ. ಫ್ಯಾಷನ್ ಮಹಿಳೆಯರನ್ನು ಸುಂದರಗೊಳಿಸಲು ಮಾತ್ರವಲ್ಲ, ಅವರಿಗೆ ಧೈರ್ಯ ತುಂಬಲು, ಅವರಿಗೆ ಆತ್ಮವಿಶ್ವಾಸವನ್ನು ನೀಡಲು, ಅವರು ತಮ್ಮನ್ನು ತಾವು ಊಹಿಸಿಕೊಳ್ಳಲು ಅವಕಾಶ ಮಾಡಿಕೊಡಲು ಸಹ ಮಾಡಲ್ಪಟ್ಟಿದೆ. ಹಾಗಾಗಿ ಫ್ಯಾಷನ್ ಉದ್ಯಮವು ಅದರ ಬಾಹ್ಯ ಭಾಗ ಮತ್ತು ಅದರ ಕಟ್ಟುನಿಟ್ಟಿನ ಆಜ್ಞೆಗಳಿಗಾಗಿ ಗಮನ ಸೆಳೆಯುತ್ತದೆ. ಅನುಸರಿಸಬೇಕಾದ ಮುಖ್ಯ ಪ್ರವೃತ್ತಿಗಳು ಮಹಿಳೆಯರ ಸ್ವಾತಂತ್ರ್ಯ ಮತ್ತು ವಿಮೋಚನೆಗೆ ಬ್ರೇಕ್ ಆಗುತ್ತವೆ. ಕರ್ಸೆ ಅಥವಾ ಇತರ ನಿರ್ಬಂಧಿತ ಪರಿಕರಗಳು ಸಾಮೂಹಿಕ ಕಲ್ಪನೆಯನ್ನು ಗುರುತಿಸಿವೆ. ಈ ಬಟ್ಟೆಗಳು ಸ್ತ್ರೀ ದೇಹವನ್ನು ಅಡ್ಡಿಪಡಿಸಿದವು. ಕಳೆದ ಶತಮಾನಗಳ ಫ್ಯಾಷನ್ಗಳು ಅವರ ಸೌಕರ್ಯ ಮತ್ತು ಅವರ ಕಲ್ಪನೆಗಳನ್ನು ಸೀಮಿತಗೊಳಿಸಿದವು. ಇತ್ತೀಚಿನ ವರ್ಷಗಳಲ್ಲಿ ಪುರುಷತ್ವ ಮತ್ತು ಸ್ತ್ರೀವಾದ ಪ್ರಾತಿನಿಧ್ಯವು ಮಿಶ್ರಣವಾಗಲು ಕೊನೆಗೊಂಡಿದೆ. ಪುರುಷರು ಮತ್ತು ಮಹಿಳೆಯರು ಫ್ಯಾಷನ್ ಮೂಲಕ ಸಾಮಾಜಿಕ ಆಜ್ಞೆಗಳ ಮೇಲೆ ಸದು ತೀರಿಸಿಕೊಳ್ಳುತ್ತಿದ್ದಾರೆ. ಯುನಿಸೆಕ್ಸ್ ಸಂಗ್ರಹಗಳು ಗುಣಿಸುತ್ತವೆ. ಈ ರೀತಿಯಲ್ಲಿ ವೈವಿಧ್ಯತೆಯ ಪ್ರಶ್ನೆಗಳು ಈ ಕೊನೆಯ ವರ್ಷಗಳ ಕಾಲಗಳಲ್ಲಿ ಕಾಣಿಸಿಕೊಂಡವು. ಇಂದು ನಾವು ಎಲ್ಲ ದೇಹಗಳಿಗೆ ಆಕಾರಗಳು ಮತ್ತು ವಸ್ತುಗಳನ್ನು ಹೊಂದಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿದ್ದೇವೆ. ವಿನ್ಯಾಸಕರು ಸಂಕೇತಗಳನ್ನು ಮುರಿದು ಅದನ್ನು ಎಲ್ಲ ದೇಹ ಪ್ರಕಾರಗಳ ಗೋಕಾರ ರೂಪಗಳನ್ನಾಗಿ ಮಾಡುತ್ತಾರೆ. ಸಾಮಾಜಿಕ ಮತ್ತು ಸ್ತ್ರೀವಾದಿ ಕಳವಳಿಗಳಿಗೆ ಸಮಾನಾಂತರವಾಗಿ, ಫ್ಯಾಷನ್ ವಿನ್ಯಾಸಕರು ಮಹಿಳೆಯರ ಹಕ್ಕುಗಳನ್ನು ಮುನ್ನಡೆಸಲು ಡ್ರೆಸ್ ಕೋಡ್ಗಳನ್ನು ಮುಕ್ತಗೊಳಿಸಿದ್ದಾರೆ. ಮಿನಿಸ್ಕರ್ಟ್ನಂಥ ಅಗತ್ಯ ತುಣುಕುಗಳು ಮಹಿಳಾ ವಿಮೋಚನೆ ಬಲವಾದ ಸಂಕೇತಗಳಾಗಿವೆ. ಆದ್ದರಿಂದ ಫ್ಯಾಷನ್ ವಹಿಸಬೇಕಾದ ಅತ್ಯಗತ್ಯ ಪಾತ್ರವಾಗಿದೆ. ಇದು ಮಹಿಳೆಯರ ಪ್ರಾಚೀನ ದೃಷ್ಟಿಕೋನಗಳ ವಿರುದ್ಧ ಹೋರಾಡುವ ಒಂದು ಸಾಧನವಾಗಿದೆ. ಮಿನಿಸ್ಕರ್ಟ್ನಂಥ ಅಗತ್ಯ ತುಣುಕುಗಳು ಸ್ತ್ರೀ ವಿಮೋಚನೆ ಬಲವಾದ ಸಂಕೇತಗಳಾಗಿವೆ. ಫ್ಯಾಷನ್ ವಹಿಸಬೇಕಾದ ಅತ್ಯಗತ್ಯ ಪಾತ್ರವಾಗಿದೆ. ಇದು ದೇಹದ ಪುರಾತನ ಮತ್ತು ತಾರತಮ್ಯದ ದೃಷ್ಟಿಕೋನಗಳ ವಿರುದ್ಧ ಹೋರಾಡುವ ಒಂದು ಸಾಧನವಾಗಿದೆ. ಫ್ಯಾಷನ್ ಗುರುತಿನ ಪ್ರತಿಬಿಂಬ, ಯಾವುದೇ ಪದಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೊದಲು ಮಾತನಾಡುವ ಬಹಸ್ ಮತ್ತು ಆತ್ಮವಿಶ್ವಾಸವು ಜೀವಂತವಾಗುವ ಕ್ಯಾನ್ವಾಸ್. ಫ್ಯಾಷನ್ ಮಹಿಳೆಯ ಈ ಜಗಕ್ಕೆ ಕೂಗುವಂತೆ ಕೇಳುವ ಜಗತ್ತಿನಲ್ಲಿ ಜಾಗವನ್ನು ತೆಗೆದುಕೊಳ್ಳಲು ಅನುಮತಿ ನೀಡುತ್ತದೆ. ಇದು ಅವರ ಪ್ರತ್ಯೇಕತೆಯನ್ನು ಆಕರ್ಷಿಸಲು ಅನುವು ಮಾಡಿಕೊಡುತ್ತದೆ. ಇದು ಕಸ್ಟಮೈಸೇಷನ್ ತಮ್ಮ ಸೌಂದರ್ಯವನ್ನು ತೋರಿಸಲು ಅವರನ್ನು ಪ್ರೋತ್ಸಾಹಿಸುತ್ತದೆ. ಈ ಭಾವನಾತ್ಮಕ ಬದಲಾವಣೆಯು ಸಬಲೀಕರಣದ ಪ್ರಬಲ ರೂಪಗಳಲ್ಲಿ ಒಂದಾಗಿದೆ, ಏಕೆಂದರೆ ಅದು ಅವರ ಜೀವನದ ಪ್ರತಿಯೊಂದು ಭಾಗಕ್ಕೂ ಹರಿಯುತ್ತದೆ. ಮಹಿಳೆ ಒಳ್ಳೆಯದನ್ನು ಅನುಭವಿಸಿದಾಗ ಅವಳು ಉತ್ತಮವಾಗಿ ಮಾತುಕತೆ ನಡೆಸುತ್ತಾಳೆ. ಅವಳು ಭರವಸೆಯೊಂದಿಗೆ ಮುನ್ನಡೆಸುತ್ತಾಳೆ. ಅವಳು ಸ್ಪಷ್ಟತೆಯೊಂದಿಗೆ ಮಾತನಾಡುತ್ತಾಳೆ. ಫ್ಯಾಷನ್ ನಮ್ಮ ಸಂಸ್ಕೃತಿಯಲ್ಲಿ ಹಲವಾಗಿ ಬೇರೂರಿರುವ ಕಥೆಗಳು, ಸಂಪ್ರದಾಯಗಳು ಮತ್ತು ಪರಂಪರೆಯನ್ನು ಹೊಂದಿದೆ. ಸಂಸ್ಕೃತಿಯಿಂದ ಪ್ರೇರಿತವಾದ ಉಡುಪುಗಳನ್ನು ಧರಿಸುವುದು ಗುರುತನ್ನು ಮರಳಿ ಪಡೆಯುವ ಮತ್ತು ಹೆಮ್ಮೆಯನ್ನು ಬಲಪಡಿಸುವ ಒಂದು ಮಾರ್ಗವಾಗಿದೆ. ಪ್ರತಿಯೊಂದು ಬಟ್ಟೆ ಆಯ್ಕೆ, ಬಣ್ಣದ ನಿರ್ಧಾರ ಮತ್ತು ಸಿಲುಯೆಟ್ ಅವರು ಅಲ್ಲಿಂದ ಬರುತ್ತೆ ಮತ್ತು ಅಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದರ ಜನಪಾನೆಯಾಗುತ್ತದೆ. ಈ ಸಾಂಸ್ಕೃತಿಕ ಸಂಪರ್ಕವು ಮಹಿಳೆಯ ಈ ಅವರ ಶಕ್ತಿಯನ್ನು ನೆನಪಿಸುವ ಮೂಲಕ ಅವರನ್ನು ಸಬಲಗೊಳಿಸುತ್ತದೆ. ಇದು ಯುವ ಪೀಳಿಗೆಗೆ ಆನುವಂಶಿಕವಾಗಿ ಪಡೆಯಲು ಸಂಪ್ರದಾಯಗಳನ್ನು ಸಂರಕ್ಷಿಸುತ್ತದೆ. ಫ್ಯಾಷನ್ ಭೂತ ಮತ್ತು ಭವಿಷ್ಯದ ನಡುವಿನ ಸೇತುವೆಯಾಗುತ್ತದೆ.